ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಕ್ಯೂ ಕಟಿಂಗ್ ಮಾಡಿಸ್ಕೊಂತೀಯಾ? ಓ ವೆರಿ ಗುಡ್ ಬಾಯ್. ಸೊ ಇವತ್ತು ನಾವು ನನ್ನ ಪಾಪುಗೆ ಅಂದ್ರೆ ಕಿಯಾನಿಗೆ ಕಟಿಂಗ್ ಮಾಡಿಸ್ಲಿಕ್ಕೆ ಸಲೂನಿಗೆ ಕರ್ಕೊಂಡು ಹೋಗಿದ್ವಿ. ಸೊ ನಾರ್ಮಲಿ ಎಲ್ಲ ಮಕ್ಕಳು ತುಂಬಾ ಅಳ್ತಾರಂತೆ ಇಲ್ಲ ಕಿರಿಕಿರಿ ಮಾಡ್ತಾರಂತೆ. ಬಟ್ ಇವನ್ ಮಾತ್ರ ಟ್ರಿಮ್ಮರ್ ತಗೊಂಡು ಅಲ್ಲೆಲ್ಲ ಟ್ರಿಮ್ ಮಾಡ್ತಾ ಇದ್ರಲ್ಲ ಅವರು ಹೇರ್ಸ್ನ, ಅವಾಗ್ಲೂ ಕೂಡ ಸುಮ್ನೆ ಇದ್ದ. ಮತ್ತೆ ಕಟಿಂಗ್ ಮಾಡ್ಬೇಕಾದ್ರೂ ಕೂಡ ಸುಮ್ನೆ ಇದ್ದ. ಲೈಕ್ ನಮ್ಗೆ ಆಶ್ಚರ್ಯ ಆಗೋಯ್ತು. ಬಟ್ ಇವನು ಬೋರ್ಡ್ ಮಾಡಿಸಿದ್ವಲ್ಲ ಫಸ್ಟ್ ಟೈಮ್ 9 ಮಂತ್ಸ್ ಅಲ್ಲಿ, ಅವಾಗ ಮಾತ್ರ ಹತ್ತಿದ್ದ, ಅವಾಗ ಇನ್ನು ಸಣ್ಣವನಿದ್ದ. ಅದಾದ್ಮೇಲಿಂದ ಇಲ್ಲಿಗೆ 4 ಟೈಮ್ಸ್ ಕಟಿಂಗ್ ಮಾಡಿಸಿದೀವಿ, ಮತ್ತೆ ಇನ್ನೊಂದ್ಸರಿ ಬೋರ್ಡ್ ಕೂಡ ಮಾಡಿಸಿದೀವಿ. 2 ಟೈಮ್ಸ್ ಟೋಟಲ್ ಆಗಿ. ಸೊ ಯಾವತ್ತೂ ಕೂಡ ಹತ್ತಿಲ್ಲ, 9ನೇ ತಿಂಗಳು ಮಾತ್ರ ಹತ್ತಿದ್ದ. ಸೊ ಎಲ್ಲ ವಿಡಿಯೋಸ್ ಹಾಗೆ ಇಟ್ಕೊಂಡಿದೀನಿ ಮೆಮೊರಿ ಆಗಿರುತ್ತೆ ಅಂತ. ಇವತ್ತು ಕೂಡ ಅಷ್ಟೇ, ಅಳ್ಳೇ ಇಲ್ಲ. ಕಟಿಂಗ್ ಮಾಡೋರು ಕೂಡ, ಆ ಅಣ್ಣ ಕೂಡ ಅಷ್ಟೇ ತುಂಬಾನೇ ಖುಷಿ ಆದ. ಇಲ್ಲಿಗ್ ಬರೋರೆಲ್ಲ ತುಂಬಾ ಅಳ್ತಾರಮ್ಮ, ಇವ್ನು ಎಷ್ಟು ಸೈಲೆಂಟ್ ಆಗಿದ್ದಾನಲ್ಲ ಅಂತ. ಮತ್ತೆ ಅವರು ಹಾಡ್ ಹಾಕಿದ್ರು, ಇವ್ನು ಡ್ಯಾನ್ಸ್ ಮಾಡ್ತಾ ಇದ್ದ ಪಾಪು. ಇದು ಕಟಿಂಗ್ ಸಲೂನ್ ಬಂದ್ಬಿಟ್ಟು, ಅಂದ್ರೆ ಕಟಿಂಗ್ ಶಾಪ್ ಬಂದ್ಬಿಟ್ಟು ಇಲ್ಲಿ HKR ಸರ್ಕಲ್ ಇದೆ ದಾವಣಗೆರೆಯಲ್ಲಿ. ಅಲ್ಲಿ ಸರ್ಕಲ್ ಅಲ್ಲಿ ಚೇಂಜ್ ಯುವರ್ ಹೇರ್ಸ್ ಅಂತ ಸಲೂನ್ ನೇಮು. ತುಂಬಾನೇ ಚೆನ್ನಾಗಿದೆ, ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅವ್ರು ಕೂಡ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಒಳ್ಳೊಳ್ಳೆ ಸ್ಟೈಲ್ಸ್ ಈಗಿನ ಟ್ರೆಂಡಿಗೆ ತಕ್ಕಂಗೆ ಹೇರ್ ಕಟ್ ಮಾಡ್ತಾರೆ. ಸೊ ಯಾರಾದ್ರೂ HKR ಸರ್ಕಲ್ ಹತ್ರ ಈ ಕಡೆ ಬಂದಾಗ ಒಂದ್ಸರಿ ವಿಸಿಟ್ ಮಾಡಿ. ನಾವು ಕೂಡ ಅಲ್ಲಿಗೆ ಹೋಗಿ ಮಾಡ್ಸಿದ್ವಿ ಕಟಿಂಗು. ನಮ್ಮ ಮನೆಯವ್ರು ಯಾವಾಗ್ಲೂ ಅಲ್ಲೇ ಮಾಡ್ಸೋದು. ಸೊ ಆಮೇಲೆ ಕಿಯಾನ್ ಬಂದು ಮನೆಯಲ್ಲಿ ಸ್ನಾನ ಮಾಡ್ಕೊಂಡು ಅವ್ರ ಪಪ್ಪ ಹತ್ರ ಆಟ ಆಡ್ತಾ ಇದ್ದ. ಅವ್ರ ಪಪ್ಪ ಡ್ಯೂಟಿಗೆ ಹೋಗಕ್ಕೂ ಬಿಡ್ಲಿಲ್ಲ ಅವನು ಒಂದ್ ಸ್ವಲ್ಪ ಹೊತ್ತು. ಆ ತರ ಡ್ಯಾನ್ಸ್ ಮಾಡ್ಕೊಂಡು ಹಾಡು ಅವ್ರ ಅಪ್ಪಾಜಿ ಹತ್ರ ಹಾಡು ಹೇಳ್ಕೊಂಡು ಸುಮ್ನೆ ಇದ್ದ. ಅದಾದ್ಮೇಲೆ ನಮ್ಮ ಅಪ್ಪಾಜಿ ಇದ್ರು ಮನೆಯಲ್ಲಿ. ಸೊ ಹಂಗಾಗಿ ನಾನು ಅವರಿಗೆ ಮುದ್ದೆ ಕಂಪಲ್ಸರಿ ಬೇಕು. ಸೊ ಅದಕ್ಕೆ ಇನ್ನೇನ್ ಮಧ್ಯಾಹ್ನ ಆಗ್ತಾ ಬಂತು ಅಂತ ಅಡ್ಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಆ ಅದಕ್ಕೆ ಬದ್ನೆಕಾಯಿ ಬಜ್ಜಿ ಮತ್ತೆ ಬದ್ನೆಕಾಯಿ ಬೇಳೆ ಸಾರು, ಮತ್ತೆ ಅನ್ನ ಮತ್ತೆ ಮುದ್ದೆ ಮಾಡಿದ್ದೆ. ಬದ್ನೆಕಾಯಿನ ನಾವು ಜಾಸ್ತಿ ತಗೊಂಡ್ಬಂದ್ಬಿಟ್ಟಿದ್ವಿ. ಸೊ ಹಂಗಾಗಿ ಬದ್ನೆಕಾಯಿನ ಹಾಕಿ ಇವತ್ತಿನ ರೆಸಿಪಿ ಬದ್ನೆಕಾಯಿದೇ ಆಗಿತ್ತು. ಇದಕ್ಕೆ ನಾನು ಬದ್ನೆಕಾಯಿ ಬಜ್ಜಿ ಮಾಡ್ಲಿಕ್ಕೆ ಬದ್ನೆಕಾಯಿನ ಸಪರೇಟ್ ಆಗಿ ಸುಟ್ಕೋತಾ ಇದ್ದೆ ಗ್ಯಾಸ್ ಮೇಲೆ, ಅಂದ್ರೆ ಇಟ್ಕೊಂಡು ನಾರ್ಮಲ್ ಸುಡ್ತೀವಲ್ಲ ಬಜ್ಜಿಗೆ ಆತರ. ಬಟ್ ಇವಾಗ ಕ್ವಾಂಟಿಟಿ ಜಾಸ್ತಿ ಬೇಕಿತ್ತು ನನ್ಗೆ, ಅದಕ್ಕೋಸ್ಕರ ಒಂದೇ ಸರಿ ಬಾಣ್ಲಿಯಲ್ಲಿ ಎಣ್ಣೆ ಹಚ್ಬಿಟ್ಟು ಹಾಗೆ ಬೇಯ್ಲಿಕ್ಕೆ ಇಟ್ಬಿಟ್ಟಿದ್ದೆ. ಲೈಕ್ ಸ್ವಲ್ಪ ಫ್ರೈ ಆಗಿ ಎಣ್ಣೆಯಲ್ಲೇ ಬೆಂದ್ಕೊಳ್ಳುತ್ತೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಂಗೆ ಮಾಡ್ಕೊಂಡೆ. ಆಮ್, ಎಲ್ಲಾನು ಸುಟ್ಕೋತಾ ಕೂತ್ರೆ ಸ್ವಲ್ಪ ಲೇಟ್ ಕೂಡ ಆಗತ್ತೆ ಅಂತ ಈರುಳ್ಳಿ, ಬದ್ನೆಕಾಯಿ, ಟೊಮ್ಯಾಟೊ ಮತ್ತೆ ಮೆಣಸಿನ್ಕಾಯಿನ ಸುಟ್ಕೊಂಡೆ. ಹಸಿಯಾಗಿ ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿನ ಹಾಕೊಂಡೆ. ಇಷ್ಟೇ ಬಜ್ಜಿ, ತುಂಬಾನೇ ಚೆನ್ನಾಗಿತ್ತು. ಉಪ್ಪು ಮತ್ತೆ ಉಪ್ಪು ಹಾಕೊಂಡ್ರೆ ಸಾಕು. ಖಾರ ಮೆಣಸಿನ್ಕಾಯಿ ನಮ್ದು ಖಾರ ಇರ್ಲಿಲ್ಲ, ಅದಕ್ಕೆ ಒಂದ್ 6 ರಿಂದ 7 ಮೆಣಸಿನ್ಕಾಯಿನ ಹಾಕೊಂಡೆ. ಅಂದ್ರೆ ಕಟ್ಟೆ ಮೇಲೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಾನು ಕಟ್ಟೆನ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಯಾವಾಗ್ಲೂ ಪಾತ್ರೆ ತೊಳ್ದಿದ್ ತಕ್ಷಣನೇ ಚೆನ್ನಾಗಿ ಉಜ್ಬಿಟ್ಟು ತೊಳ್ಕೊಂಡಿಟ್ಕೊಂತೀನಿ ಕಟ್ಟೆನ. ನಾರ್ಮಲಿ ತರಕಾರಿ ಕಟ್ ಮಾಡೋದಕ್ಕೆ ಅದೇ ಅದು ಬರುತ್ತಲ್ಲ ಒಂದ್ ತರಕಾರಿ ಕಟ್ ಮಾಡೋದು, ಪ್ಲೇವುಡ್ ತರ, ಆ ತರದ್ ಮೇಲೆ ಮಾಡೋದು. ವುಡನ್ ಇಲ್ಲ, ವುಡನ್ ಇತ್ತು ನಮ್ಮ ಮನೆಯಲ್ಲಿ. ನಾನು ಅದನ್ನ ನೀರಲ್ಲಿ ಇಟ್ಬಿಟ್ಟು ಕೆಡಿಸ್ಬಿಟ್ಟಿದ್ದೆ ಅದನ್ನ. ಹಂಗಾಗಿ ನಾರ್ಮಲ್ ಆಗಿ ಫೈಬರ್ ಇನ್ ತಗೊಂಡಿದೀನಿ. ಸೊ ಅದ್ರ ಮೇಲೆ ಕಟ್ ಮಾಡೋದು. ಜಾಸ್ತಿ ಇದ್ದಾಗ ಒಂದೊಂದ್ಸರಿ ಅರ್ಜೆಂಟ್ ಇರುತ್ತಲ್ಲ ಅಂತ ಟೈಮಲ್ಲಿ ಈ ತರ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದ್ರ ಜೊತೆಗೇನೆ ಅದನ್ನ ಒಲೆ ಮೇಲೆ ಇಟ್ಬಿಟ್ಟು ಬಜ್ಜಿನ ಅಕ್ಕಿ ತೊಳ್ದಿಟ್ಟಿದ್ದೆ ಪಾತ್ರೆಯಲ್ಲಿ. ಕುಕ್ಕರಲ್ಲೇ ಮಾಡ್ಬೇಕಿತ್ತು, ಕುಕ್ಕರಲ್ಲಿ ಸಾಂಬಾರ್ ಇಡೋಣ ಬಿಡು ಅಂತ ಪಾತ್ರೆಯಲ್ಲೇ ಅನ್ನಕ್ಕಿಟ್ಟೆ. ನನ್ಗೆ ಜಾಸ್ತಿ ಪಾತ್ರೆ ಮಾಡ್ಕೊಂಡ್ಬಿಟ್ರುನು ತೊಳೆಯಕ್ಕಾಗೋದಿಲ್ಲ. ಸಿಸೇರಿಯನ್ ಆಗೋದ್ರಿಂದ ತುಂಬಾ ಬೆನ್ನೋವ್ ಬಂದ್ಬಿಡುತ್ತೆ ಹೆವಿ ಕೆಲ್ಸ ಆದಾಗ. ಅದಕ್ಕೆ ನಾನು ಜಾಸ್ತಿ ಪಾತ್ರೆನೂ ಮಾಡ್ಕೊಳಲ್ಲ. ಹೆಂಗಿದ್ರು ತೊಳ್ಕೊಂಡ್ ಹಂಗೆ ಇಟ್ಕೊಂಡ್ಬಿಡ್ತೀನಿ. ಮನೇಲಿರೋದ್ರಿಂದ ನಾರ್ಮಲ್ ಆಗಿ ಈ ತರ ಹೆಂಗೋ ಹಂಗೆ ಇದೀನಿ. ಪಾಪುಗ್ ಬೇರೆ ಫೀಡ್ ಮಾಡ್ತಾ ಇರ್ತೀನಲ್ಲ, ಲೂಸ್ ಬಟ್ಟೆಗಳನ್ನೇ ಹಾಕೊಳ್ಳೋದು. ಆಮ್ ಚೆನ್ನಾಗ್ ರೆಡಿ ಆಗಿರ್ಬೇಕು ನೀನ್ ಯಾವಾಗ್ಲೂ ಅಂತ ಹೇಳ್ತಿರ್ತಾರೆ ನಮ್ಮ ಮನೆಯವರು. ಯಾವಾಗ್ಲೂ ರೆಡಿ ಆಗಿರಕ್ಕೆ ಆಗೋದಿಲ್ಲ ಮನೆಯಲ್ಲಿ. ಒಂದೊಂದ್ಸರಿ ಈ ತರನು ಇರ್ಬೇಕಾಗತ್ತೆ. ಒಟ್ಟು ಬೆಳಗ್ಗೆನೆ ಸ್ನಾನ ಆಗಿತ್ತು ನಂದು ಪಾಪುದು. ಪಾಪು ಮಲಗಿದ್ದ, ಅದಕ್ಕೆ ಆರಾಮಾಗಿ ಕೆಲ್ಸ ಮಾಡ್ಕೊತಾ ಇದೀವಿ. ಆ ಇವಾಗ ಚೆನ್ನಾಗಿ ಒಟ್ಟು ಕ್ಲೀನ್ ಆಗಿ ಇಟ್ಕೋಬೇಕು ಮನೇನ. ತುಂಬಾ ಗಲೀಜಾಗಿರುತ್ತೆ ನಮ್ಮನೆ ಒಂದೊಂದ್ಸರಿ. ಹೆಂಗಿರುತ್ತಂದ್ರೆ ಕ್ಲೀನ್ ಮಾಡಕ್ಕೆ ಇಷ್ಟ ಆಗಲ್ಲ, ಅಷ್ಟು ಗಲೀಜಾಗ್ಬಿಟ್ಟಿರುತ್ತೆ. ಯಾಕಂದ್ರೆ ಪಾಪು ಇದಾನೆ, ಅವ್ನು ಆಟ ಆಡಿದ್ದೆಲ್ಲ ಹಂಗಂಗೆ ಬಿದ್ದಿರುತ್ತೆ. ಹ್ಮ್ ಸೊ ಇದಾರಲ್ಲ, ಇವ್ರು ಕಟಿಂಗ್ ಮಾಡಿಸ್ಕೊಂಡಿದ್ರು, ಇವ್ರು ಕೂಡ ಅವ್ನ್ ಪಾಪು ಆದ್ಮೇಲೆ. ಅದಕ್ಕೆ ಇವಾಗ ಸ್ನಾನಕ್ ನೀರ್ ಇಟ್ಕೊಂಡಿದ್ದಾರೆ. ಹೇರ್ ಸ್ಟೈಲ್ ಚೆನ್ನಾಗಿದೆ ಅವ್ರದ್ದು. ಇವಾಗ ನಾನು ಸಾಂಬಾರಿಗೆ ಇಡ್ತಾ ಇದೀನಿ. ಬದ್ನೆಕಾಯಿ ಜಾಸ್ತಿ ತಂದಿದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಬದ್ನೆಕಾಯಿ ಹಾಕ್ಬಿಟ್ಟೆ ಬೇಳೆ ಸಾರು ಮಾಡ್ತಿದೀನಿ.
ಸುಮ್ನೆ ಸ್ಮ್ಯಾಶ್ ಮಾಡೋದು. ನೋಡಿ ಈಗ ಬೇಳೆ, ಟೊಮ್ಯಾಟೊ ಹಾಕೊಂಡಿದೀನಿ. ಅದ್ರ ಜೊತೆಗೆ ಮೆಣಸಿನಕಾಯಿ ಮತ್ತೆ ಬದನೆಕಾಯಿ ಹಾಕ್ಬಿಟ್ಟು ಆಮ್, ಮಸಾಲಾ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ. ಒಗ್ಗರಣೆಗೆ ಈರುಳ್ಳಿ, ಕೊಬ್ಬರಿ, ಕರ್ಬೇವು, ಒಣಮೆಣಸಿನಕಾಯಿನೆಲ್ಲ ಹಾಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಮುಗೀತು. ಈಸಿ ಸಾಂಬಾರು. ಯಾಕಂದ್ರೆ ನನ್ ಪಾಪು ಅನ್ನ ಸಾರು ತಿಂತಿದ್ದ. ಹ್ಮ್ ಅದ್ಕೋಸ್ಕರ ಸಾಂಬಾರ್ ಮಾಡ್ಕೊಂಡಿದ್ದು. ಬದ್ನೆಕಾಯಿನ ಒಂದ್ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆ ಬಿಡ್ಬೇಕು. ಯಾಕಂದ್ರೆ ಅದ್ರಲ್ಲಿ ಏನೋ ಕಿಲ್ಬು ಬಿಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ಕೋಡ್ಬೇಳೆ, ಚಕ್ಲಿ, ಕುರ್ಕುಲ್ ತಿಂಡಿ ಯಾವಾಗ್ಲೂ ಇದ್ದೇ ಇರುತ್ತೆ. ಯಾಕಂದ್ರೆ ನಂಗೆ ಟೈಮ್ ಪಾಸ್ ಆಗಲ್ಲ ಇಲ್ಲಾಂದ್ರೆ. ಏನೋ ಒಂಥರ ತಿನ್ನೋದು ಅದೊಂಥರ ಬಾಯಿ ಚಟ ಅಂತ ಹೇಳ್ತಾರಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಇದು ನನ್ನ ಫಸ್ಟ್ ವ್ಲಾಗು. ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಏನು ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಚೆನ್ನಾಗಿ ರೆಡಿ ಆಗಿದೆ. ಬಟ್ ಇಲ್ಲಿ ಮನೆಯಲ್ಲಿ ನಾರ್ಮಲ್ ಆಗಿ ನಾನು ಹೆಂಗಿರ್ತೀನೋ ಹಂಗೆ ತೋರಿಸ್ಬೇಕಲ್ವಾ. ಚೆನ್ನಾಗಿ ರೆಡಿ ಆಗ್ಬಿಟ್ಟೆ ಯಾವಾಗ್ಲೂ ಅಡ್ಗೆ ಮಾಡಕ್ ಆಗಲ್ಲ. ಸೀರೆ ಉಟ್ಕೊಂಡೇ ರೆಡಿಯಾಗಿ ಅಡ್ಗೆ ಮಾಡ್ಬೇಕು ಅಂದ್ರೆ ಕೆಲ್ಸದವ್ರು ಇರ್ಬೇಕು, ಏನಾದ್ರೂ ಮೇಲ್ ಕೆಲ್ಸಗಳನ್ನ ಮಾಡ್ಕೊಡೋದಕ್ಕೆ. ನಾನು ಒಬ್ಳೆ ಆಗಿರೋದ್ರಿಂದ ನಾರ್ಮಲ್ ಆಗಿ ಹೆಂಗೋ ಹಂಗಿರ್ತೀನಿ. ನನ್ ನ್ಯಾಚುರಲ್ ಲೈಫ್ ನ ನೀವ್ ನೋಡ್ಬೇಕಂದ್ರೆ ನನ್ ಬ್ಲಾಗ್ಸ್ ನ ನೋಡಿ. ಆ ಹಿಂಗೆ ಇರೋದು ನನ್ ಅಂದ್ರೆ ಮನೆಯಲ್ಲಿ ಯಾವಾಗ್ಲೂ ರೆಡಿ ಆಗಿರಲ್ಲ. ಪದೇ ಪದೇ ಹೇಳ್ತಿದೀನಿ ಬಿಕಾಸ್ ನಾನು ಅಷ್ಟೊಂದ್ ಚೆನ್ನಾಗ್ ಕಾಣಿಸ್ತಾ ಇಲ್ಲ ಅದಕ್ಕೆ. ಸೊ ಓಕೆ, ಇವಾಗ ಕುಕ್ಕರ್ ವಿಷಲ್ ಆಯ್ತು. ಕೆಲವೊಂದ್ಸರಿ ನಾಲ್ಗೆ ತಪ್ಪಿ ಬಿಡುತ್ತೆ. ಕನ್ನಡ ಮನೇಲಿ ನಾವು ಕನ್ನಡನೇ ಮಾತಾಡೋದು. ನನ್ ಮದರ್ ಟಂಗ್ ಬಂದು ತಮಿಳು. ಹ್ಮ್ ನಾನೇನೀಗ ಯಾರ ಹತ್ರನು ತಮಿಳ್ ಮಾತಾಡಲ್ಲ. ನಮ್ಮಮ್ಮ ತೀರ್ಕೊಂಡ್ಮೇಲೆ ನನ್ಗೆ ತಮಿಳ್ ಅನ್ನೋದು ಸ್ವಲ್ಪ ಮರ್ತೋಗಿದೆ ಅಂದ್ರೆ ಬರುತ್ತೆ. ಬಟ್ ಅಮ್ಮನ ಹತ್ರ ಮಾತಾಡೋ ಅಷ್ಟು ಬೇರೆಯವ್ರ ಹತ್ರ ಮಾತಾಡಲ್ವಲ್ಲ. ಸೊ ಈಗ ಕೊತ್ತಂಬರಿ ತಗೊಂಡ್ ಬಂದಿದ್ರು. ಅದನ್ನೆಲ್ಲ ಕೊತ್ತಂಬರಿ ಹೆವಿ ರೇಟ್ ಆಗ್ಬಿಟ್ಟಿದೆ. ಇದು 2ನೇ ಸೀಡು ನಾನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರೋದು. ಬಿಕಾಸ್ 20 ರೂಪಾಯಿಗೆ ಒಂದ್ ಸೀಡ್ ಅಂತೆ. ಅದಕ್ಕೋಸ್ಕರ ಆ ನಾನೇ ಕಾಣಿಸ್ತಾ ಇರ್ಲಿಲ್ಲ. ಅಲ್ಲಿ ಬೆಳಕಿತ್ತಲ್ಲ ಕಿಟಕಿದು, ಅದಕ್ಕೆ. ಸೊ ಈ ಕಡೆಯಿಂದ ಚೆನ್ನಾಗ್ ಕಾಣಿಸ್ತಾ ಇದೀನಿ, ಪರವಾಗಿಲ್ಲ. ಒಟ್ಟು ಅಡ್ಗೆ ಮಾಡಿ ಎಲ್ಲ ಮುಗೀತು ಅಂತ ಅದ್ರಲ್ಲೇ ಹೇಳ್ತಾ ಇದ್ದೆ. ನಾನು ವಿಡಿಯೋದಲ್ಲಿ ಡೈರೆಕ್ಟ್ ಆಗಿ ವಾಯ್ಸ್ ಹಾಕಿದ್ದೆ. ಬಟ್ ಅದು ಕ್ಲೀನ್ ಆಗಿ ಕೇಳಿಸ್ತಾ ಇರ್ಲಿಲ್ಲ. ಅದಕ್ಕೆ ಎಕ್ಸ್ಟ್ರಾ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ವ್ಲಾಗ್ಸ್ ನ ನೋಡ್ಬೇಕಾದ್ರೆ ನಿಮ್ಗೆ ಇನ್ನೊಂದು ಉಪಯೋಗ ಏನಪ್ಪಾ ಅಂತಂದ್ರೆ, ನಾನು ಮಾತಾಡ್ತಾನೇ ಇರ್ತೀನಿ. ಸೊ ನಿಮ್ಗೆ ಬೋರ್ ಅನ್ಸಲ್ಲ. ಹಂಗೆ ನೋಡ್ತಾನೆ ಇದ್ದಂಗ ಹಂಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತಾನೆ ಇರ್ತೀನಲ್ಲ, ಸೊ ನಿಮ್ಗೆ ಬೋರ್ ಅನ್ಸಲ್ಲ. ಸೊ ಒಗ್ಗರಣೆಗೆ ಅವಾಗ್ಲೇ ಏನೆಲ್ಲ ಹೇಳಿದ್ನಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹ್ಮ್ ನಮ್ಮ ಅಪ್ಪಾಜಿ ಬಂದಿದಾರಲ್ಲ, ನಂಗೆ ಅದೊಂಥರ ತುಂಬಾ ಖುಷಿ. ಹೆಣ್ಮಕ್ಳಿಗೆ ಅಪ್ಪ ಅಂದ್ರೆ ತುಂಬಾನೇ ಇಷ್ಟ ಅನ್ನೋದು ನಾನೇ ಹೇಳ್ತೀನಲ್ಲ, ನಂಗಂತೂ ಸಖತ್ ಇಷ್ಟ. ಆ ನಮ್ಮ ಅಪ್ಪಾಜಿ ಅಂದ್ರೆ. ಅಪ್ಪಾಜಿ ಬಂದಿದ್ರು ಅಂತಾನೆ ನನ್ಗೆ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ತುಂಬಾ ತುಂಬಾ ಎಕ್ಸ್ಟ್ರಾ ಕೆಲ್ಸನೇ ಮಾಡ್ಬಿಡ್ತೀನಿ ಅವಾಗ, ಏನು ಹೆಲ್ಪ್ ಇಲ್ದಂಗೆ. ಹ್ಮ್ ಸೊ ಈಗ ಬಜ್ಜಿ ಎಲ್ಲ ರೆಡಿ ಆಗಿತ್ತು. ಅದಕ್ಕೆ ನಾನೆಲ್ಲ ತಗೊಂಡು ಇನ್ನೇನ್ ಕೈಯಲ್ಲೇ ಕಿವುಚೋಣ. ನಮ್ಮ ಅಪ್ಪಾಜಿಗೆ ಆತರ ಮಾಡಿದ್ರೆ ತುಂಬಾ ಇಷ್ಟ. ಅದಕ್ಕೆ ಬೆಳ್ಳುಳ್ಳಿ ತಗೊಂಡು ಅಪ್ಪಾಜಿ ಹತ್ರನೇ ಕುತ್ಕೊಂಡು, ಹಂಗೆ ನಮ್ಮ ಮನೆಯವರು ಕೂತಿದ್ರಲ್ಲ, ಆಲ್ಬಮ್ ಬೇಕು ಅಂದ್ರು ಪಪ್ಪ ನೋಡ್ಲಿಕ್ಕೆ. ಅದಕ್ಕೋಸ್ಕರ ಆಲ್ಬಮ್ ಕೊಟ್ಟು ನೋಡ್ತಾ ಇದ್ದೆ. ಸೊ ನಮ್ಮ ಮದ್ವೆ ಆಗಿ ಕಂಪ್ಲೀಟ್ 5 ಇಯರ್ಸ್ ಆಗ್ತಾ ಬಂತು. ನಮ್ಮ ಅಪ್ಪಾಜಿಗೆ ತುಂಬಾ ಆಶ್ಚರ್ಯ ಆಗ್ಬಿಟ್ಟಿತ್ತು. ಮಗು ಬೇರೆ ಆಗ್ಬಿಟ್ಟಿದೆ, ಏನ್ ಇಷ್ಟು ದೊಡ್ಡೋಳಾಗ್ಬಿಟ್ಟಿದ್ಯಾ ಅಂತ. ಆಕ್ಚುಲಿ ನಂಗಿನ್ನು 23 ವರ್ಷ. ನಾನು ಎಷ್ಟು ದಪ್ಪ ಆಗಿದ್ದೀನಂದ್ರೆ ನನ್ನ ಏಜ್ ನ ಕಂಡಿಡಿಯಕ್ಕೆ ಆಗೋದಿಲ್ಲ. ಒಳ್ಳೆ 28, 30 ಇಯರ್ಸ್ ಇದ್ದಂಗಿದ್ದೀನಿ. ಬಟ್ ನಂಗಿನ್ನ 23 ವರ್ಷ. 23, 24 ಹತ್ತತ್ರ. ಈಗ ಆಗಸ್ಟ್ ಬಂದ್ರೆ 2001 ನಲ್ಲಿ ಹುಟ್ಟಿರೋದು ನಾನು. ಅಯ್ಯೋ, ಹೆಣ್ಮಕ್ಳು ಏಜ್ ಮತ್ತೆ ವೇಟ್ ಹೇಳ್ಬಾರ್ದು. ಬಟ್ ನಾನು ಇರೋದ್ನ ಹೇಳ್ತೀನಿ, ಯಾಕಂದ್ರೆ ಗೊತ್ತಾಗತ್ತಲ್ಲ. ಸೊ ಆಲ್ಬಮ್ಸ್ ಎಲ್ಲ ನೋಡ್ತಾ ಇದ್ರು ಪಪ್ಪ. ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ಆಮ್, ನಮ್ಮನ್ನ ಅವ್ರ ಯೌವನ ಇರುವಾಗ ದುಡ್ದು ಸಾಕ್ತಾರೆ. ನಮ್ಗೆ ಯೌವನ ಬಂದ್ಮೇಲೆ ನಾವು ದುಡ್ದು ಅವ್ರನ್ನ ಸಾಕ್ಬೇಕು. ಅವಾಗ್ಲೇ ಮುಂದೆ ನಮ್ ಮಕ್ಳು, ನಮ್ ಪೀಳಿಗೆ ನಮ್ಮನ್ನ ನೋಡ್ಕೊಳಕ್ ಸಾಧ್ಯ. ಆದಷ್ಟು ಅಪ್ಪ ಅಮ್ಮಂಗೆ ಬೇಜಾರ್ ಮಾಡ್ದಲೆ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ ಜೀವ ಇರೋ ತನಕ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೆಗೆಟಿವಿಟಿ ನಾನು ಏನು ಹೇಳಲ್ಲ. ಸೊ ಇವತ್ತಿಗೆ ಈ ನನ್ನ ವ್ಲಾಗ್ ಮುಗೀತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕೆಲವು ಕುಕಿಂಗ್ ವಿಡಿಯೋಸ್ ಹಾಕ್ತೀನಿ, ಮಿಸ್ ಮಾಡ್ದೆ ನೋಡಿ. ಬಾಯ್ ಬಾಯ್.